ತಿಳಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಯಾರ್ಯಾರು ಅಳಿರಿ ಅಂದ್ರೆ ಅವ್ರವ್ರ ಪಾದದ ಲೆವೆಲ್ ಅಳಿತಾರಂತ. ಹಂಗೆ ಎಲ್ಲೆಲ್ಲಿ ಯಾರ್ಯಾರು ಯಾವ ಲೆವೆಲ್ದೊಳಗೆ ನಿಂತಿರ್ತಾರೋ ಆ ಲೆವೆಲ್ದೊಳಗನೆ ಆ ಮಟ್ಟದೊಳಗನೆ ಅವರವರ ಚಿಂತನೆ ವಿಚಾರಗಳು ಹರಿತಾ ಇರ್ತವೆ. ಹಾಗೆ ಅವನಿಗೆ ಅದು ಆ ಮಾತು ಅನ್ನಿಸ್ತದೆ, ಸಂದೇಹ ಬರ್ತದೆ. ಬಂದವನೇ ಕ್ರೋಧದ ಮುದ್ದೆಯಾಗಿ ಸಿಂಹಾಸನ ಅಲ್ಲಿಂದ ಇಳಿದು ಓಡಿ ಓಡಿ ಬರ್ತಾನೆ. ಬೇಗ 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 ಬಂದು ಅವಸರ ಬಂದು ಹೇಳ್ತಾನೆ ಅವರಿಗೆ, ಏಯ್ ತಿರುಕರೆ ಅಂತ ಕರೀತಾನೆ. ನಮ್ಮಲ್ಲಿ ಹೇ ತಿರುಕರೆ, ದಿಕ್ಕೇಡಿಗಳು ಹೇಳಿ ಇದು ಅರಮನೆ ಅದ, ಇದೇನು ನಿಮ್ಮ ಧರ್ಮಛತ್ರ ಅಲ್ಲ ಅಂತ ಹೇಳಿದ ಕೂಡಲೇ ದಿಗ್ಭ್ರಮೆ ಆಗ್ತದೆ ಎಲ್ಲರಿಗೂ. ಆ ಶಬ್ದ ಕೇಳಿ ಮಹಾದೇವಿನೂ ಕೂಡ ಗಾಬರಿಗೊಳ್ತಾಳೆ. ಒಂದೇ ಸಲಕ್ಕೆ ಆಕೆಗೂ ಏನೂ ಸುಧಾರಿಸೋದೇ ಇಲ್ಲ. ನಿಜಲಿಂಗ ದೇವರು ಧೈರ್ಯ ತಂದುಕೊಂಡು ಮಾತೇಳ್ತಾರೆ ಜಂಗಮರು, ಮಹಾರಾಜ ಆನೆಯೇನೇರಿದ್ದೇನೆಂದು ಕುದುರೆಯೇನೇರಿದ್ದೇನೆಂದು ಅಧಿಕಾರ ಅಂತಸ್ತು ವಿಲಾಸ ವೈಭೋಗಗಳಲ್ಲಿ ಮರೆಯದಿರು ಮರಣ ಯಾರಿಗೂ ಬಿಟ್ಟಿದ್ದಲ್ಲ. ಅದಕ್ಕಾಗಿ ಅದನ್ನು ಅರಿತುಕೊಂಡು ನಿನ್ನನ್ನೇ ನೀ ನೋಡಿಕೊಂಡು ನೀ ತಿದ್ದುಕೊಳ್ಳೋದು ಭಾಳ ಅಗತ್ಯದ ಅಂತೇಳಿದಾಗ ತನಗಿಂತ ಹೀನರು ದೀನರು ಕಡಿಮೆಯವರು ಅಂತ ಯಾರಿಗೆ ಅಂದ್ಕೊಂಡಿರ್ತೀವೋ ಅವರಿಂದ ಉಪದೇಶ ಕೇಳೋದು ಮನಸ್ಸು ಸಹನೆ ಮಾಡೋದಿಲ್ಲ. ಅವನು ಹೇಳ್ತಾನೆ, ನಿನ್ನಂಥವ್ರ ಉಪದೇಶ ನನಗೆ ಬೇಕಾಗಿಲ್ಲ, ನಡಿ ಮೊದಲಿಂದ ಇಲ್ಲಿಂದ ಸ್ಥಳ ಖಾಲಿ ಮಾಡು, ಮುಚ್ಚು ಬಾಯಿ ಅಂತಕ್ಕಂಥ ಮಾತು ಬಹಳ ಎಷ್ಟೆಷ್ಟು ಕೆಟ್ಟ ಮಾತುಗಳನ್ನು ಆಡಬೇಕೋ ಅಷ್ಟೆಲ್ಲ ಮಾತುಗಳಾಡುವಾಗ ಸ್ತಂಭೀಭೂತಳಾಗಿ ನಿಂತಿರ್ತಕ್ಕಂಥ ಮಹಾದೇವಿ ಇಂತಹ ಕೋಪಿಷ್ಟನಾದ ಕೌಶಿಕನನ್ನು ನೋಡೇ ಇರಲಿಲ್ಲ ಆಕೆ. ಇಲ್ಲಿ ತನಕನೂ ಕೂಡ ಆಕೆಗೆ ಮೃದುಭಾವಿಯಾಗಿರ್ತಕ್ಕಂಥ ಕಾಮಿಯಾಗಿರ್ತಕ್ಕಂಥ ಕೌಶಿಕ ಕಂಡಿದ್ನೇ ಹೊರತು ಇಷ್ಟೊಂದು ಕ್ರೋಧಿತನಾಗಿರ್ತಕ್ಕಂಥ ಕೌಶಿಕ ಕಂಡೇ ಇರಲಿಲ್ಲ. ಆ ಸಂದರ್ಭದಲ್ಲಿ ಗಾಬರಿ ಆಗ್ತದೆ ಒಂದು ಕ್ಷಣ. ಹುಲಿಯ ಮುಂದಿನ ಹುಲ್ಲೆ ಹಾಗೆ ನಡುಗೆ ಹೋಗ್ತದೆ ಮನ. ನಡೀತಿರೋ ಅಥವಾ ಇಲ್ವೋ, ಕುತ್ತಿಗೆ ಹಿಡಿದು ದಬಾಯಿ ಹೊರಗೆ ದಬ್ಬಲು ಅಂತಕ್ಕಂಥ ಮಾತು ಬಂದಾಗ ರಾಜಭಟ್ರು ಮುಂದೆ ಬಂದು ಜಂಗಮರಿಗೆ ಹಿಡಿದು ಸಾಗಿಸ್ಬೇಕು ಅನ್ನುವಾಗ ಅದೆಲ್ಲಿಂದ ಬಂದಿತ್ತೋ ಮಿಂಚಿನ ಸಂಚಾರದ ಶಕ್ತಿ ಮಹಾದೇವಿಗೆ ತನಗೆ ತಾನೇ ನಂಬಲಾರ್ದಷ್ಟು ತಡೆಯಿರಿ ಅಂತ ನಿಲ್ಲಿಸಿಬಿಡ್ತಾಳೊಮ್ಮಿಗೆ. ಆಕೆಯ ಕೂಗಿದ ರಭಸಕ್ಕೆ ರಾಜಭಟ್ರು ಮುಂದೆ ಒಂದು ಹೆಜ್ಜೆನೂ ಕೂಡ ಇಡೋದಿಲ್ಲ. ಅವಾಗ ಹೇಳ್ತಾಳೆ, ನರಾಧಮ ಕಾಮಪಿಶಾಚಿ ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ ಕಡೆಯಲ್ಲಿದ್ದಾಡುವ ಹದ್ದು ಬಲ್ಲುದೆ. ಗಗನದ ವಿಸ್ತಾರ ಎಷ್ಟದ, ಆಕಾಶದ ವಿಸ್ತಾರ ಅಂತ ಎತ್ತರಕ್ಕೆ ಹಾರುವ ಹದ್ದಿಗೆ ಗೊತ್ತೇ ಹೊರತು ಈ ಕೊನೆಯಲ್ಲೇ ಅದು ಚಂದ್ರನಿಗೆ ಗೊತ್ತೇ ಹೊರತಾಗಿ ಈ ಕೊನೆಯಲ್ಲೇ ಎಲ್ಲರಿಗಿಂತ ಎತ್ತರ ಹಾರಿನಿ ಅಂತಕ್ಕಂಥ ಹದ್ದು ಗಗನದ ವಿಸ್ತಾರವನ್ನು ಹೇಗೆ ಅರಿಯದೋ ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ ಇದ್ದ ಹೊನ್ನಾವರಿಕೆ ಬಲ್ಲುದೆ. ಇಷ್ಟು ಚಂದ ಉದಾಹರಣೆ ಕೊಡ್ತಾಳೆ. ನದಿಯ ಗುಂಪ, ನದಿಯ ಆಳ ಎಷ್ಟದ ಅನ್ನೋದು ನದಿಯಲ್ಲಿ ಇರ್ತಕ್ಕಂಥ ನದಿಯ ಆಳಕ್ಕಿಳಿದಿರ್ತಕ್ಕಂಥ ತಾವರೆ ದಂಟಿಗೆ ಗೊತ್ತೇ ಹೊರತಾಗಿ ಕೊನೆಯಲ್ಲೇ ನದಿ ದಂಡೆಗಿರ್ತಕ್ಕಂಥ ಕರ್ಕಿಗೆ ಏನು ಗೊತ್ತಾಗ್ತದೆ? ಆ ಕರ್ಕಿಗೆ ಅದರ ಆಳ ಗೊತ್ತಾಗೋದಿಲ್ಲ. ಪುಷ್ಪದ ಪರಿಮಳವ ತುಂಬಿ ಬಲ್ಲುದಲ್ಲದೆ ಕಡೆಯಲ್ಲೆದ್ದಾಡುವ ಹದ್ದು ಬಲ್ಲುದೆ ಅಯ್ಯ, ಪುಷ್ಪದ ನೊರಸು ಬಲ್ಲುದೆ ಅಯ್ಯ ಅಂತ ಹೇಳ್ತೀವಿ. ಈ ದುಂಬಿಯ ಒಳಗೆ ಪುಷ್ಪದ ಒಳಗೆ ಇಳಿದು ರಸವನ್ನು ಕುಡಿತಕ್ಕಂತಹ ಮಧುವನ್ನು ಈಡ್ತಕ್ಕಂತಹ ದುಂಬಿಗೆ ಪುಷ್ಪದ ಪರಿಮಳ ಗೊತ್ತೇ ಹೊರತಾಗಿ ಮೇಲೆ ಹಾಡ್ತಕ್ಕಂಥ ಸಣ್ಣ ನೊರಜಿರ್ತಾವೆ ನೋಡ್ರು, ಅವು ಮುಗಿ ಕಣ್ಣಿಗೆ ಸುತ್ತ ಹರಡ್ತಿರ್ತಾವ ಅಂತ ನೊರಜು ಎಂದಾರ ಕುಡ್ದಾವ. ಚೆನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ನಿಲುವ ನೀವೇ ಬಲ್ಲಿರಲದೆ ಈ ಕೋಣನ ಮೈಯ ಮೇಲಣ ಸೊಳ್ಳೆಗಳೆತ್ತ ಬಲ್ಲವಯ್ಯ. ಕೈ ತೋರಿಸಿ ಹೇಳಿದಾಗ ಅದಕ್ಕಿಂತ ಕೆಳಗಿನ ಶಬ್ದ ಬಹುಶಃ ಇನ್ನೊಂದು ಇರಲಿಕ್ಕಿಲ್ಲ. ಸೊಳ್ಳೆ ಅಂತಕ್ಕಂಥ ಕೋಣನ ಮೈಯ ಮೇಲಣ ಸೊಳ್ಳೆ. ಕೋಣ ಅಂದರೆ ಅಹಂಕಾರ, ಅಹಂಕಾರದ ಮುದ್ದೆ ಆಗಿರ್ತಕ್ಕಂಥ ರಾಜವಿಲಾಸ ಭೋಗದಲ್ಲಿಯೇ ಬಿದ್ದು ತೇಲಾಡ್ತಕ್ಕಂಥ ಈ ಸೊಳ್ಳೆಗಳಂತಹ ಜನರಿಗೆ ಇಂತಹ ಶರಣರ ನಿಲುವು ಹೇಗೆ ಅರಿಲಿಕ್ಕೆ ಸಾಧ್ಯವಾದೀತು ಅಂತಕ್ಕಂಥ ಮಾತು ಹೇಳ್ತಾಳೆ. ಇದು ಕಡೆಯಲ್ಲಿದ್ದಾಡುವ ಹದ್ದಿನಂತೆ, ಇದು ಸೊಳ್ಳೆಯಂತೆ ನೊರಜಿನಂತೆ ಅಂತೇಳಿದಾಗ ಕೌಶಿಕನಿಗೂ ಅಷ್ಟೇ ಸಿಟ್ಟು ಬರ್ತದೆ. ಅವನೊಬ್ಬ ಮಹಾರಾಜ, ಚಕ್ರವರ್ತಿ, ಆಕೆ ತನ್ನ ಅಧೀನದ ವಸ್ತು ಅಂತ ಭಾವಿಸಿರ್ತಕ್ಕಂಥವ್ನು. ಇಷ್ಟು ಮಾತಾಡಿಸ್ಕೊಂಡು ಸುಮ್ಮನೆ ಇರಲ್ಲ, ಅವನಿಗೂ ಕೂಡ ಸಿಟ್ಟು ಬರ್ತದೆ. ಸಾಕು ಬಿಡು, ನಿನ್ನ ವೈರಾಗ್ಯ ನೋಡಿನಿ ಅಂತ ಹೇಳ್ತಾನೆ.
ನಿನ್ನ ವೈರಾಗ್ಯ ನೋಡೀನಿ. ನಾನು ಎದುರಿಗಿದ್ದಾಗ ತುಂಬ ಮುಸುಕಾಕಿರ್ತಕ್ಕಂಥ ನೀನು ಇವ್ರ ಎದುರಿಗೆ ಬಂದಾಗ ನಿನ್ನ ಸೆರಗು ಬಿದ್ದಿದ್ದು ಕೂಡ ನಿನಗೆ ಗೊತ್ತಿರಲ್ಲ. ಇದರಲ್ಲಿ ಯಾರದನ್ನು ಹೇಳು, ನಿನ್ನ ಚೆನ್ನಮಲ್ಲಿಕಾರ್ಜುನ ಹೀಗೇ ಕಡಿದು ತುಂಡು ಮಾಡುವೆ ಅಂತಕ್ಕಂಥ ಮಾತು ಹೇಳ್ತಾನೆ. ಎಲ್ಲ ಜಂಗಮರ ಎದುರಿಗೆ ಆಕೆ ಹೇಳ್ತಾಳೆ, ರಾಧಮ್ಮ ನಿನಗೆ ನಿನ್ನಲ್ಲಿ ನನ್ನಲ್ಲಿ ಎಲ್ಲರಲ್ಲಿಯೂ ಅದಾನೆ ನನ್ನ ಚೆನ್ನಮಲ್ಲಿಕಾರ್ಜುನ, ಎಲ್ಲರಲ್ಲಿಯೂ ಇವರೆಲ್ಲರಲ್ಲಿಯೂ ಅದಾನ, ನನ್ನಲ್ಲಿಯೂ ಅದಾನ, ನಿನ್ನಲ್ಲಿಯೂ ಈ ಜಗತ್ತಿನಲ್ಲೆಲ್ಲ ಅಣುರೇಣ ತೃಣಕಾಷ್ಟವಾಗಿ ತುಂಬುತ್ತಾ ಇದ್ದಾನೆ. ಆದರೆ ನಿನ್ನ ಕಾಮದ ಕಣ್ಣಿಗೆ ಅವನು ಕಾಣಿಸೋದಿಲ್ಲ. ಅವನನ್ನು ಕಾಣುವ ಕಣ್ಣು ಬೇಕು. ಗೂಗೆ ಅಂತ ನಿನಗೆ ಸೂರ್ಯನ ಬೆಳಕು ಕಾಣಲಿಕ್ಕೆ ಹೆಂಗೆ ಸಾಧ್ಯ ಅದ ಅನ್ನುವ ಮಾತು ಹೇಳಿದಾಗ ಜಂಗಮರು ಹೇಳ್ತಾರೆ, ಸಾಕು ತಾಯಿ ಶಾಂತಳಾಗು, ಇನ್ನು ಶಾಂತಳಾಗು. ಆಕೆ ನಿಂತು ಬಿಟ್ಟಿರ್ತಾಳೆ. ಅಂತಹ ಸಂದರ್ಭದಲ್ಲಿ ಆಕೆಯ ಕ್ರೋಧ ಅವಸ್ಥೆಯನ್ನು ಕಂಡು ಜಂಗಮರು ಇದೊಂದು ದೊಡ್ಡ ಯುದ್ಧನೇ ನಡೆದಂಗೆ ನಡೀತು ಅರಮನೆಯಲ್ಲಿ, ನಾವು ಬಂದ ಕಾರಣ ಅಂದ್ಕೊಂಡ್ರೇನೋ, ತಾಯಿ ಶಾಂತಳಾಗು, ಎಲ್ಲದಕ್ಕೂ ಒಂದು ದಾರಿಯದ, ಶಾಂತಳಾಗು ಅಂದಾಗ ಕೌಶಿಕ ಹೇಳ್ತಾನೆ ಅವ್ರ ಕಡೆ ತಿರುಗಿ, ನಿಮ್ಮಂಥವ್ರು ಎಲ್ಲಿವರೆಗೆ ಇರ್ತಿರೋ ಅಲ್ಲಿವರೆಗೆ ಶಾಂತಿ ಎಲ್ಲಿರ್ತದೆ, ಅದಕ್ಕೆ ನೀವು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ರಿ ಅಂತಕ್ಕಂಥ ಮಾತು ಹೇಳಿದ ಎಲ್ಲ ಶರಣರು ಅನಿವಾರ್ಯವಾಗಿ ನಡೀತಾರೆ. ಜಂಗಮರೆಲ್ಲರೂ ಕೆಳಮುಖ ಹಾಕಿ ಹೋಗುವಾಗ ಮಹಾದೇವಿಗೆ ಇರುವ ಕೊನೆಯ ಆಸರೆ ಒಂದು ಕಳಚಿ ಬಿದ್ದಂತಾಯಿತು. ಗುರುವಿಗೆ ಅಪಮಾನ ಆಯಿತು. ಗುರು ಆದರೆ ಬಿಡಿಸ್ಕೊಳ್ತಾರೇನೋ ಅಂದ್ಕೊಂಡಿದ್ದಳು, ಅಲ್ಲಿ ಅಪಮಾನಿತರಾಗಿ ಗುರು ಹೋಗ್ಬಿಟ್ರು. ಲಿಂಗ ಪೂಜೆಯಲ್ಲಿಯೂ ಕೂಡ ಅಡ್ಡಿ ಉಂಟಾಯಿತು, ಅಲ್ಲಿಯೂ ಆಶಾಭಂಗವಾಯಿತು. ಇನ್ನು ಮೂರನೇದಾಗಿ ಜಂಗಮರು, ಅದು ಕೂಡ ಕಲ್ಯಾಣದಿಂದ ಬಂದಿರತಕ್ಕಂಥ ಜಂಗಮರು ನನ್ನ ಬಂಧನದ ಈ ಒಂದು ಸಂಕೋಲೆಯನ್ನು ಬಿಡಿಸ್ತಾರೆ ಅಂತಕ್ಕಂಥ ಅತ್ಯಂತ ಹೆಚ್ಚಿನ ಕೊನೆಯ ಭರವಸೆಯನ್ನು ಇಟ್ಕೊಂಡಿದ್ದಳು. ಈ ಭರವಸೆಯೇ ಯಾವಾಗ ಕಮರಿ ಹೋಗಲಿಕ್ಕೆ ಪ್ರಾರಂಭ ಆಯಿತೋ ಆಕೆಯ ಮೈಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಂಚಾರವಾಗ್ತದೆ. ಶಕ್ತಿ ಸಮನ್ವಿತಳಾದ ಆಕೆ ಜಂಗಮರ ಹಿಂದೆ ಓಡಿ ಹೋಗ್ತಾಳೆ. ಯಾವಾಗ ಜಂಗಮರ ಹಿಂದೆ ಓಡ್ತಾಳೆ, ಮಹಾತ್ಮರೇ ಶರಣರೇ ಬಂಧುಗಳೇ, ನೀವೇ ನನ್ನ ಬಂಧುಗಳು, ನನ್ನ ಬಿಟ್ಟು ದಯವಿಟ್ಟು ಹೋಗಬೇಡಿ, ದಯವಿಟ್ಟು ಹೋಗಬೇಡಿ, ನನ್ನ ಬಾಳೆಗೊಂದು ಪರಿಹಾರ ದೊರಕಿಸಿಯೇ ಹೋಗಬೇಕು, ಇಲ್ಲದಿದ್ದರೆ ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಬೇಕು. ಆಕೆಯ ಆ ಸ್ಥಿತಿ ನೋಡಿದ್ರೆ ಬಹುಶಃ ನಮ್ಗೆ ಹಿಂಗೆ ತಣ್ಣು ಕುಂತವ್ರಿಗೆ ಅದು ಅರ್ಥ ಆಗಲಿಕ್ಕಿಲ್ಲ. ಸುಮ್ಮನೆ ನೀವು ಹಾಸ್ಟೆಲ್ದಾಗ ಮಕ್ಕಳಿಗೆ ಬಿಟ್ಟು ಬರ ನೋಡ್ರಿ ಹೆಂಗೆ ಅಳ್ತಿರ್ತಾವೆ. ಸಣ್ಣ ಹುಡುಗರಿಗೆ ಬಿಟ್ಟು ಬರಾಗೂ ಕೂಡ ಹೆಂಗೆ ಓಡಿ ಬರ್ತಾವೋ, ಇನ್ನೇನು ಗತಿನೇ ಇಲ್ಲ ಅನ್ನುವ ಸ್ಥಿತಿ ಯಾರಿಗೆ ಬರ್ತದೋ ಅಂತಹ ಸ್ಥಿತಿಯಲ್ಲಿ ಯಾರೋ ನಮ್ಮ ಜೊತೆಗಿರ್ತಕ್ಕಂಥವ್ರಿಗೆ ಒಯ್ದು ಇನ್ನೇನು ಮಣ್ಣು ಮಾಡಿ ಬರ್ತಾ ಇದ್ದೀವಿ, ಮಣ್ಣಾಗೆ ಇಡ್ತಾ ಇದ್ದೀವಿ ಅಂತ ನೀವು ನೋಡ್ರಿ ಅಂತ ಎಲ್ಲಿ ತನಕ ಹೆಣನೂ ಕೂಡ ನಮ್ಮ ಜೊತೆಗಿರ್ತೋ ಒಂದು ಭರವಸೆ ಇರ್ತದೆ. ನೀವು ನೋಡ್ರಿ, ಯಾವಾಗಲೂ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನೀವೆಲ್ಲರ ಮಣ್ಣಿಗೆ ಹೋದಾಗ. ಹೆಣವಾಗಿನೂ ಇದ್ದರೆ ಮೊದಲ ಇದ್ದಂತಹ ದುಃಖ ಇರಲ್ಲ, ಆದರೂ ಹೆಣ ಎದುರಿಗಿದ್ದಾಗೂ ಇನ್ನೂ ಸ್ವಲ್ಪ ಸಮಾಧಾನ ಇರ್ತದೆ. ಯಾವಾಗ ಒಳಗೆ ಇಳ್ಸೋಕೆ ಪ್ರಾರಂಭ ಮಾಡ್ತಾರೋ ಕರುಳೇ ಕಿತ್ತಂಗೆ ಆಗಿಬಿಡ್ತದೆ. ಆಗ್ತದೇನಿಲ್ಲ, ಇನ್ನೇನು ಕರುಳು ಇನ್ನೆಂದೂ ಈ ಮುಖ ನೋಡಲಾರೆ ಅಂದಂಗೆ ಎಂತಹ ಒಂದು ಕರುಳು ಕಿತ್ತು ಒಂದು ಆಕ್ರಂದನ ಉಂಟಾಗ್ತದೋ, ಆ ನೋವು ಘಟಿಸ್ತದೋ ಅಂಥದೇ ನೋವು ಮಹಾದೇವಿ ತಾಯಿಗೆ ಆಗ್ತದೆ. ಈಗ ಒಂದು ವೇಳೆ ಈ ಬಾಗಿಲು ನನಗೆ ಅರಮನೆಯ ಬಾಗಿಲು ಮುಚ್ಚಿತು ಅಂದರೆ ಇನ್ನೆಂದೂ ಜೀವನದಲ್ಲಿ ತೆರೆಯೋದಿಲ್ಲ ಅಂತಕ್ಕಂತಹ ಭಾವ ಉಂಟಾಗ್ತದೆ. ಇನ್ನೆಂದೆಂದೂ ಕೂಡ ನಾನು ಇಲ್ಲಿಂದ ಹೋಗಲಾರೆ ಅಂತಕ್ಕಂತಹ ತೀವ್ರತೆ ಉಂಟಾಗ್ತದೆ, ಜೊತೆಗೆ ಆತಂಕನೂ ಉಂಟಾಗ್ತದೆ. ಓಡೋಗ್ತಾಳೆ, ಅವ್ರ ಜೊತೆಗೇ ಓಡಿ ಹೋಗುವಾಗ ಹೀಗೆ ಓಡ್ತಾ ಇರ್ತಾಳೆ. ಸೆರಗು ಬಿದ್ದಿದ್ದು ಆಕೆಗೆ ಲಕ್ಷ್ಯ ಇರೋದಿಲ್ಲ, ಆ ಸೆರಗಿನ ತುದಿ ಕೆಳಗೆ ಬಿದ್ದು ಹಾಸ್ತಾ ಇರ್ತದೆ. ಕೌಶಿಕನ ಮುಂದಿನಿಂದನೇ ಹಾಯ್ದು ಹೋಗುವಾಗ ನನ್ನ ಬದುಕಿಗೊಂದು ಪರಿಹಾರ ಕೊಡಿ ಅಂತ ಕೇಳುವಾಗ ಅವನು ಹೇಳ್ತಾನೆ, ಸೀರೆ ಸೆರಗಿಡಿದು ಎಳೆದು ಹೇಳ್ತಾನೆ, ನಿನ್ನ ಬದುಕಿನ ಪರಿಹಾರ ನನ್ನಲ್ಲಿದೆ ಮಹಾದೇವಿ, ಅಲ್ಲಿಲ್ಲ, ಬಾ ಒಳಗೆ ನಡೆ ಅಂತ ಕರೀತಾನೆ. ಮಹಾದೇವಿ ಯಾವಾಗ ಸೀರೆ ಸೆರಗಿಡಿದು ಜರುಗಿದನೋ ಮೊದಲೇ ಆಕೆ ಪೂರ್ಣ ಯಾವುದೇ ಎಲ್ಲ ಬಾಗಿಲುಗಳ ಮುಚ್ಚಿದ್ದಾಗ ಮನುಷ್ಯನಲ್ಲಿ ಅಪರಿಮಿತವಾದ ಶಕ್ತಿ ಉಂಟಾಗ್ತದೆ. ಒಂದೇ ಒಂದು ಬಾಗಿಲು ತೆರೆದದ ಇದು ಅನಿವಾರ್ಯದ ಇಲ್ಲಿಂದ ಪಾರಾಗೋದಂದಾಗ ಆ ಸೀರೆ ಸೆರಗಿಡಿದ ಕೌಶಿಕನಿಗೆ ದುರುಗುಟ್ಟಿ ನೋಡಿದ ಮಹಾದೇವಿ ಹೇಳ್ತಾಳೆ, ಗುಡುಗಾಗಿ ಗುಡುಗ್ತಾಳೆ, ಸಿಡಿಲಾಗಿ ಮಿಂಚ್ತಾಳೆ. ಆ ಸಿಡಿಲಾಗಿ ಸಿಡಿದು ಮಾತು ಹೇಳ್ತಾಳೆ, ಅವಿವೇಕಿ, ಅಹಂಕಾರಿ, ಕಾಮದ ಪಿಶಾಚಿ, ನಾನುಟ್ಟ ಸೀರೆಯನ್ನು ನೀನು ಎಳೆಯಬಹುದೇ ಹೊರತಾಗಿ ನನ್ನ ಮನದಲ್ಲಿರ್ತಕ್ಕಂತಹ ಸತ್ಯವನ್ನು ನೀನು ಎಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಕೈ ಸಿರಿಯ ಕೊಳಬಹುದಲ್ಲದೆ ಅಕ್ಕ ಮಹಾದೇವಿಯ 400 ವಚನಗಳೆಲ್ಲ ನೋಡ್ತೀವಿ. ಆದಷ್ಟು ಆಕೆಯ ಅರ್ಧಕ್ಕಿಂತಲೂ ಹೆಚ್ಚು ಸುಮಾರು 75% ವಚನಗಳು ಆಕೆಯ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಚನಗಳದು. ಕೈ ಸಿರಿಯ ದಂಡವ ಕೊಳಬಹುದಲ್ಲದೆ ಮೈಸಿರಿಯ ದಂಡವ ಕೊಳಲುಂಟೆ ಮರುಳೆ, ಉಟ್ಟ ಉಡಿಗೆ ತೊಡುಗೆಗಳ ಸೆಳೆದುಕೊಳ್ಳಬಹುದಲ್ಲದೆ ಮುಚ್ಚಿ ಮುಸುಕಿರ್ದ ನಿರ್ವಾಣವ ಸೆಳೆದುಕೊಳ್ಳಬಹುದೇ, ಚೆನ್ನ ಮಲ್ಲಿಕಾರ್ಜುನ ದೇವರ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ ಉಡಿಗೆ ತೊಡುಗೆಗಳು ಹಂಗೇಕೋ ಮರುಳೆ. ಅಂತಹ ಪ್ರಸಂಗದಲ್ಲಿ
ಅವನು ಹಿಡಿದ ಸೀರೆಯನ್ನು ಆಕೆ ಕೈಯಲ್ಲಿ ಮತ್ತೆ ಎಳೆದು ಹೊದ್ದುಕೊಳ್ಳೋದಿಲ್ಲ. ಅಂತಹ ದಿಟ್ಟೆ ಛಲವಂತಳು ಮಹಾದೇವಿ. ಆಕೆ ಹೇಳ್ತಾಳೆ, ನಾನು ಉಟ್ಟ ಸೀರೆ ನೀನು ಸೆಳೆದುಕೊಳ್ಳಬಹುದು, ಕೈ ಸಿರಿಯ ದಂಡವ ಕೊಳಬಹುದಲ್ಲದೆ. ಕೈ ಸಿರಿಯ ದಂಡ ಅಂದ್ರೆ ಹೊರಗೆ ಗಳಿಸಿರ್ತಕ್ಕಂಥ ಸಂಪತ್ತೇನದಲ್ಲ, ಅದ್ರ ಮೇಲೆ ಯಾರಾದರೂ ರಾಜರು ಟ್ಯಾಕ್ಸ್ ಹಾಕ್ಬೋದು. ಆದರೆ ಮೈಸಿರಿಯ ದಂಡ ಅಂದರೆ ನಾವೇನು ಜ್ಞಾನವನ್ನು ಗಳಿಸ್ತಾ ಇದ್ದೀವಲ್ಲ, ಆ ಜ್ಞಾನಕ್ಕೆ ಯಾರಾದರೂ ಟ್ಯಾಕ್ಸ್ ಹಾಕಿ ನೋಡಿರೇನು? ನೀವು ಎಷ್ಟು ಶಾಣೆ ಇದ್ದೀರಿ, ಇದಕ್ಕೆ ನೀವು ಇಷ್ಟು ಟ್ಯಾಕ್ಸ್ ಕೊಡಬೇಕಂತ ಕೇಳ್ತಾರೇನು? ಅದಕ್ಕೆ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉಟ್ಟ ಉಡುಗೆ ತೊಡುಗೆಗಳ ಸೆಳೆಯಬಹುದಲ್ಲದೆ ನನ್ನೊಳಗೆ ಮುಚ್ಚಿರ್ತಕ್ಕಂಥ ನಿರ್ವಾಣ ಅಂದ್ರೆ ಏನರ್ಥ? ಸತ್ಯ, ತ್ಯಾಗ ಎಲ್ಲ ಅರ್ಥ ಮಾಡ್ಬೋದು. ಆ ತ್ಯಾಗ ಭಾವನೆಗೆ, ಆ ವೈರಾಗ್ಯಕ್ಕೆ ನೀ ಎಂದಾದರೂ ಸೆಳ್ಕೊಳ್ಳಿಕ್ಕೆ ಸಾಧ್ಯ ಅದನ್ನ ಮರುಳೆ. ಚನ್ನಮಲ್ಲಿಕಾರ್ಜುನ ದೇವರ ಬೆಳಗ್ಗೆ ಉಟ್ಕೊಂಡಿರ್ತಕ್ಕಂಥ ನನಗೆ ಈ ಲೌಕಿಕವಾದ ಉಡುಗೆ ತೊಡುಗೆಗಳ ಹಂಗಿಲ್ಲ ತಗೋ ಅಂತ ಕಳೆದವಳೆ ತಾನೇ ಕಳೆದು ಅವನ ಮೇಲೆ ಎಸೆದು ಬಿಡ್ತಾಳೆ. ತನ್ನ ಇಡೀ ಬಟ್ಟೆಯನ್ನು ಕಳೆದು ಯಾವಾಗ ಅವನ ಮುಖದ ಮೇಲೆ ಎಸೆದು ಬಿಡ್ತಾಳೋ ಸ್ತಂಭೀಭೂತನಾಗ್ತಾನೆ ಕೌಶಿಕ. ಎಂದೆಂದೂ ಕೂಡ ಅಂಥ ಪ್ರಸಂಗ ನೋಡಿರಲಿಲ್ಲ. ಯಾವುದು ತನ್ನ ಅತ್ಯಂತ ಪ್ರೇಮದ ಪುತ್ಥಳಿ ಅಂದ್ಕೊಂಡಿದ್ನೋ, ಯಾವುದಕ್ಕೆ ಪ್ರಾಣ ಅಂದ್ಕೊಂಡಿದ್ನೋ, ಯಾವುದಿಲ್ಲದ್ರೆ ಬದುಕಲಾರೆ ಅಂದ್ಕೊಂಡಿದ್ನೋ, ಯಾವುದು ತನ್ನ ಅಭಿಮಾನದ ಸಂಕೇತ ಅಂದ್ಕೊಂಡಿದ್ನೋ, ಯಾವುದು ಪ್ರತಿಷ್ಠೆ ಅಂದ್ಕೊಂಡಿದ್ನೋ, ಅದು ಹೀಗೆ ಅರಮನೆಯ ಎಲ್ಲರೆದುರಿಗೆ ಬತ್ತಲೆಯಾಗಿ ನಿಂತಾಗ ಅವನ ಭಾವ ಹೇಗಾಗಿರಬೇಡ. ಕುಸಿದು ಬೀಳ್ತಾನೆ ಮಹಾದೇವಿ ಹಾಗೆ ಮಾಡಬೇಡ ಮಹಾದೇವಿ ಅಂತಕ್ಕಂಥ ಮಾತು ಹೇಳಿದಾಗ ಮುಗಿಯಿತು ನಿನ್ನ ಬಂಧನ. 5 ವಾರಗಳವರೆಗೆ ನಾನು ಕೊಟ್ಟ ಮಾತಿಗೆ ತಪ್ಪದಂತೆ ಅರಮನೆಯಲ್ಲಿ ಇರಬೇಕಂತ ಬಂದವಳು 3 ಸಲ ನಿನಗೆ ಅವಕಾಶ ಕೊಟ್ಟಿದ್ದೆ. 3ನೇ ತಪ್ಪನ್ನು ಕೂಡ ನೀನು ಮಾಡಿಬಿಟ್ಟೆ. ಕೊಟ್ಟ ಮಾತಿನಂತೆ ನಡೆಯಲಿಲ್ಲ. ಇನ್ನು ಮೇಲೆ ನನಗೂ ನಿನಗೂ ಯಾವುದೇ ರೀತಿಯ ಭಾಷಾ ಬಂಧನ, ಭಾವಬಂಧನ ಯಾವುದಿಲ್ಲ. ಕಾಮದ ಹುಳುವೆ ಅಂತ ನೀನು ಹಂಬಲಿಸಿದ್ದು ಇದೇ ಶರೀರಕ್ಕಾಗಿ ಅಲ್ಲ. ಬತ್ತಲೆಯಾಗಿ ನಿಂತವನಿಗೆ ಕಣ್ಣು ಮುಚ್ಚಿ ಕುಸಿದು ಬಿದ್ದಂತಹ ಕೌಶಿಕನಿಗೆ ಹೇಳ್ತಾಳೆ, ಕಾಮದ ಹುಳುವೆ, ನೀ ನೋಡ್ಕೊ, ನೀನು ಯಾಕೆ ನನಗೆ ಇಷ್ಟೊಂದು ಹಿಂಸೆ ಕೊಟ್ಟಿದ್ದೀಯಾ? ಇಷ್ಟೊಂದು ಅರಮನೆಯಲ್ಲಿ ದಾಸಿಯರೆಲ್ಲ ಇಟ್ಕೊಂಡಿದ್ದು ಯಾವುದಕ್ಕೆ? ಯಾವ ಶರೀರವನ್ನು ನೀನು ಮುಟ್ಟಬೇಕೆಂದು, ತಟ್ಟಬೇಕೆಂದು, ಅಪ್ಪಬೇಕೆಂದು ಹಂಬಲಿಸಿದೆಯೋ ಆ ಶರೀರದಲ್ಲಿ ಏನಿದೆ ನೋಡ್ಕೊ ಅಂತ ಹೇಳ್ತೆ. ನಾಯಿಯಂತೆ ಹಗಲಿರಳು ಹಂಬಲಿಸಿ ಹಿಂಸಿಸ್ತಾ ಇದ್ದೆಲ್ಲ, ಅದಕ್ಕೆ ನೋಡಿಕೋ ಕೌಶಿಕ, ಇದರಲ್ಲಿ ಏನದ? ಬರೀ ಬತ್ತಲೆಯಾಗಿ ನಿಂತಿರ್ತಕ್ಕಂಥ ದೇಹ ತೋರಿಸಿ ಹೇಳ್ತಾಳೆ, ಅಮೇದ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕಿವಿನ ಅಡಿಕೆ, ಸುಡಲೀ ದೇಹವ. ಹೆಂಗಾಗಿರ್ಬೇಡಕ್ಕಿನ ಸ್ಥಿತಿಯವ, ಸುಡಲಿ ದೇಹವ. ಈ ದೇಹನೇ ಇಷ್ಟೊಂದು ಕಷ್ಟಕ್ಕೆ ನನಗೆ ಒಳಗೆ ಮಾಡ್ತಾ ಇದೆ ಅಂತಕ್ಕಂತಹ ಭಾವನೆ ಬಂದು ದೇಹದ ಬಗ್ಗೆನೂ ತಿರಸ್ಕಾರ ಭಾವನೆ ಬರ್ತದೆ. ನೋಡ್ಕೊ ಅಂತ ಹೇಳ್ತಾಳೆ. ಯಾವುದಕ್ಕಾಗಿ ನಾಯಿ ಹಾಗೆ ಸದಾಕಾಲ ನನ್ನ ಹಿಂದೆ ಸುತ್ತಾ ಇದ್ದಿ, ಬಂಧಿಸಿಟ್ಟಿದ್ದೆಲ್ಲ ಕೌಶಿಕ ನೋಡ್ಕೊ. ಏನದ? ಅಮೇದ್ಯದ ಮಡಿಕೆ ಅದ, ಇದು ಮಲಮೂತ್ರದ ಗಡಿಗೆ ತನು, ಇದು ಮಲಭಾಂಡವಯ್ಯ. ತೆಗೆದು ನೋಡಿದ್ರೆ ಏನದ ಇದರಲ್ಲಿ? ಮೇಲೆ ಒಂದು ಚರ್ಮ ಒಂದು ಹೊದಿಕೆ ಆಗ್ಯದ ಅಂತ ತಿಳ್ಕೊಂಡು ನಾವೆಲ್ಲರೂ ಭಾಳ ಸುರಕ್ಷಿತ ಇದ್ದೀವಿ. ಕಪ್ಪು ಬಿಳಿ ಗೌರ ಬಣ್ಣ ಹಾಗೆ ಹೀಗೆ ಅಂದ್ಕೊಂಡಿದ್ದೀವಿ. ಶರೀರದ ಬಗ್ಗೆ ಮೋಹಿತರಾಗಿದ್ವಿ. ಒಂದು ವೇಳೆ ಶರೀರದ ಮೇಲಿನ ಮೊದಲ ಪದರ ತೆಗೆದು ಬಿಟ್ಟರೆ ನಮಗೆ ಬಹುಶಃ ಹಿಂಗೆ ಕೂಡೋಕ್ಕಾಗಂಗಿಲ್ಲ. ನೊಣಗಳು ಸುತ್ತಮುತ್ತ ನೊಣಗಳು ಓಡಾಡ್ತವೆ. ಒಳಗೆ ತೆಗೆದು ನೋಡಿದ್ರೆ ಒಳಗೆ ಏನದ? ಎಲ್ಲ ಶರೀರದಲ್ಲಿರ್ತಕ್ಕಂಥದ್ದು ಮಲಮೂತ್ರಗಳೇ ಹೊರತು ಮತ್ತೇನು ರಕ್ತ ಮಾಂಸ ಮಜ್ಜೆ ಮಲಮೂತ್ರಗಳಿಂದ ತುಂಬಿರ್ತಕ್ಕಂಥ ಇದು ಮೂಳೆಯ ಅಸ್ಥಿ ಪಂಜರ ಹಂದರದ ಇದು ಎಲುವಿನ ತಡಿಕೆ ಅಂದರೆ ಹರಡಿರ್ತಕ್ಕಂಥ ಹಂದರ. ಸುತ್ತಮುತ್ತ ಒಳಗೆಲ್ಲ ಇರ್ತಕ್ಕಂಥವು ಎಲುಬು ನರಗಳದಾವ. ಕೀವು ತುಂಬಿದ ಹೊಲಸು ತುಂಬಿದ ಶರೀರ, ಕಿವಿನ ಅಡಿಕೆ. ಸ್ವಲ್ಪ ತೆಗೆದು ನೋಡ್ರೆ ಒಳಗಿರ್ತಕ್ಕಂಥದ್ದು ಏನಾದರೂ ಪೆಟ್ಟಾಗಿ ಸ್ವಲ್ಪ ಹುಣ್ಣು ಒಂದು ವೇಳೆ ಮಾಯದೆ ಇತ್ತು, ಕೀವಾಯ್ತಂದ್ರೆ ವಾಸನೆ ನೋಡ್ಕೊಂಡಿರಿ ಅಂದಾದ್ರೆ ಇಡೀ ಶರೀರದ ವಾಸನೆ ಹಾಗೇ ಇರೋದು. ಅದಕ್ಕೆ ಭಾಳ ಚಂದ ಇಟ್ಟೀವಿ ಅಂತದು ಚಂದ ಅದ. ಇಲ್ಲದಿದ್ದರೆ ಏನದ ಶರೀರದಲ್ಲಿ? ಅದಕ್ಕೇನೆ ಮನುಷ್ಯನಿಗೆ ವೈರಾಗ್ಯ ಬರಬೇಕಾದ್ರೆ 2 ಸಾಧನಗಳದಾವ. ಒಂದು ಪ್ರಪಂಚವನ್ನು ನೋಡಬೇಕು, ಒಂದು ತನ್ನನ್ನೇ ತಾನು ನೋಡ್ಕೊಳ್ಬೇಕು. ಎಲ್ಲಕ್ಕಿಂತ ಭಾಳ ದೊಡ್ಡ ಸಾಧನ ಜೀವನದಲ್ಲಿ ವೈರಾಗ್ಯ ಬರಬೇಕು ನಮಗೆ ಅಂತ ಕೇಳಿದ್ರೆ ನಮ್ಮ ದೇಹವನ್ನೇ ನಾವೇ ನೋಡ್ಕೊಳ್ಬೇಕು. ನಮ್ಮ ದೇಹವನ್ನು ನಾವೇ ನೋಡ್ಕೊಳ್ಳಬಲ್ಲೆವು, ಮತ್ತಾರು ನೋಡ್ಲಿಕ್ಕಾಗ್ತದೆ? ಒಂದು ಸಲ ಕನ್ನಡಿಯ ಮುಂದೆ ನಿಂತು ಪೂರ್ಣ ದೇಹವನ್ನು ನೋಡಿಕೊಂಡಾಗ ನಮಗೆ ಅನ್ನಿಸ್ತದೆ ಈ ದೇಹದಲ್ಲಿ ಪ್ರೀತಿಸ್ತಕ್ಕಂಥ ವಸ್ತು ಏನದ. ಒಂದು ದಿನ ಬಿಟ್ಟು 2 ದಿನ ಹಾಗೆ ಬಿಟ್ಟಿವಂದ್ರೆ ಎಲ್ಲ ಸೋರುವ ವಸ್ತುಗಳೇ. 9 ರಂಧ್ರದ ದೇಹ. ಅದಕ್ಕೇನೆ ಇದನ್ನು ಅರಿತ ಮನೋವಿಜ್ಞಾನಿ ಆಕೆನೂ ಕೂಡ ಹೇಮರೆಡ್ಡಿ ಮಲ್ಲಮ್ಮ ಆಕೆಯ ನತ್ತು ಬೇಡಿದಾಗ
ಆಕೆಯ ನತ್ತು ಬೇಡಿದಾಗ ವೇಶ್ಯೊಬ್ಬಳು ಮೈದನನಿಗೆ ನತ್ತು ಕೇಳ್ತಾಳೆ. ವೇಮನ ಬಂದು, ತಾಯಿ ನಿನ್ನ ನತ್ತು ಕೇಳ್ತಾಳೆ ನನ್ನ ವೇಶ್ಯ ಅಂತ ಹೇಳಿದಾಗ ಆಕೆ ಒಂದು ಕಂಡೀಷನ್ ಹಾಕಿದಳು, ನತ್ತು ಕೊಡ್ತೀನಿ ವೇಮನ, ಆದರೆ ಒಂದು ಷರತ್ತು ಏನಂದರೆ ಆಕೆ ನಿನ್ನ ಎದುರಿಗೆ ಪೂರ್ಣ ಬತ್ತಲೆಯಾಗಿ 3 ಸುತ್ತ ಹಾಕಬೇಕು ಅಂತ ಹೇಳಿದ್ರು. ಪೂರ್ಣ ಬತ್ತಲೆ ಆಗಬೇಕು ಅಂದಾಗ ಆಗಲಿ ಅಂತ ವೇಶ್ಯ ಒಪ್ಕೊಂಡು ಬಿಡ್ತಾಳೆ. ನತ್ತು ತಗೊಳ್ಳೋ ಆಸೆಗಾಗಿ ವೇಮನನ ಎದುರಿಗೆ 3 ಪ್ರದಕ್ಷಿಣೆ ಹಾಕ್ತಾಳೆ ಪೂರ್ಣ ಬತ್ತಲೆಯಾಗಿ. ಅಂಥ ಸಂದರ್ಭದಲ್ಲಿ ಆ ಕಾಯವನ್ನು ನೋಡಿರ್ತಕ್ಕಂಥ ವೇಮನ, ಛೀ ಈ ಕಾಯಕ್ಕಾಗಿಯೇ ನಾನು ಇಷ್ಟೊಂದು ಹಂಬಲಿಸಿ ನನ್ನ ಹೆಂಡತಿಯನ್ನು ಬಿಟ್ಟು, ಆಸ್ತಿಯನ್ನು ಬಿಟ್ಟು, ಮಾನ ಮರ್ಯಾದೆಯನ್ನು ಬಿಟ್ಟು ಈ ಒಂದು ತನುವಿಗಾಗಿ, ಈ ಕಾಯಕ್ಕಾಗಿ, ಹುಳುಗುಪ್ಪಿಯಾಗಿರ್ತಕ್ಕಂಥ ಈ ಕಾಯಕ್ಕಾಗಿ ಹಂಬಲಿಸಿ ನಾನು ಬರ್ತಾ ಇದ್ದೇನೆ ಅಂತ ನೋಡಿದವನೇ 3ನೇ ಸುತ್ತು ಮುಗಿಯೋದ್ರೊಳಗೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಹೇಮರೆಡ್ಡಿ ಮಲ್ಲಮ್ಮನ ಪಾದಕ್ಕೆ ಬಂದು ಬೀಳ್ತಾನೆ. ಅವನ ಮುಂದೆ ದೊಡ್ಡ ವಿರಾಗಿಯಾಗಿ ವಚನಕಾರ ಕೂಡ ಹೋಗಿದ್ದಾನೆ ವೇಮನ ಅಂತ. ಜೀವನದಲ್ಲಿ ನಾವು ನೋಡಬೇಕಾದ್ರೆ ಈ ಶರೀರವನ್ನು ನೋಡ್ತಾ ಹೋದಿವಿ ಅಂತ ಕೇಳಿದ್ರೆ ಇದಕ್ಕೆ ಶೃಂಗರಿಸಿ ಸುರಕ್ಷೆ ಮಾಡಬೇಕು ಅನ್ಸಂಗಿಲ್ಲ. ಇದು ಬಹು ಅಮೂಲ್ಯವಾದ ಕಾಯ ಅದ, ಇದನ್ನು ಸಾರ್ಥಕಪಡಿಸಬೇಕು ಅನ್ನುವ ಭಾವ ಪ್ರತಿಯೊಬ್ಬರಲ್ಲಿ ಹುಟ್ಟುತ್ತದೆ. ಅದಕ್ಕಾಗಿಯೇ ಮಹಾದೇವಿ ತಾಯಿಗೆ ಬಹುಶಃ ನಮಗನ್ನಿಸ್ತದೆ ಈ ಒಂದು ಕಾರ್ಯ ಮಾಡೋದು ಬಿಟ್ಟರೆ, ಇಲ್ಲಿವರೆಗೆ ಆಕೆ ಸ್ಥಿತಿ ಏರಿಸೋದು ಬಿಟ್ಟರೆ ಮತ್ತೊಂದು ದಾರಿನೇ ಇರಲಿಲ್ಲ. ಯಾಕಂದರೆ ಕೌಶಿಕ ಜೈನನಾಗಿದ್ದ. ಜೈನರಲ್ಲಿ ದಿಗಂಬರತ್ವಕ್ಕೆ ಪೂಜ್ಯ ಭಾವನೆ. ಆಕೆಯ ದಿಗಂಬರ ಶರೀರವನ್ನು ಕಂಡು ಖಂಡಿತವಾಗಿಯೂ ಅವನಲ್ಲಿ ಎಂದೆಂದೂ ಕಾಮ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಪಾಠ ಕಲಿಸುವ ಇರಾದೇನೂ ಕೂಡ ಮಹಾದೇವಿ ತಾಯಿಗಿತ್ತೇನೋ ಅನ್ನಿಸ್ತದೆ. ಆ ಭರದಲ್ಲಿ ಸೀರೆ ಸೆರಗನ್ನು ತೆಗೆದು ಪೂರ್ಣ ಸೀರೆಯನ್ನು ಕಳೆದು ಬತ್ತಲೆಯಾಗಿ ನಿಲ್ತಾಳೆ. ಆವಾಗ ಕೌಶಿಕ ಹೇಳ್ತಾನೆ, ಮಹಾದೇವಿ ತಡಿ, ಹೀಗೆ ಮಾಡಬೇಡ, ಕೈ ಮುಗಿದು ಕುಸಿದು ನಿಲ್ತಾನೆ. ನಾವು ಆಕೆ ಹೇಳ್ತಾಳೆ ಅವಾಗ, ಹೌದೌದು, ಇಲ್ಲಿಯವರೆಗೆ ಮಹಾದೇವಿಯನ್ನು ನೋಡಿದವರಿಗೆ ಅನ್ನಿಸ್ತದೆ ಇಲ್ಲಿವರೆಗೆ ಜುಳು ಆಗಿ ಹರಿತಾ ಇದ್ದಳು, ಎಲ್ಲೋ ನದಿ ತೊರೆಗಳು ಹರಿದಂಗೆ ಹರಿತಾ ಇದ್ದಳು. ಒಳ್ಳೆಯ ಸಂಗೀತ ಆಕೆಯ ನುಡಿಯಲ್ಲಿತ್ತು. ಆಕೆಯ ನಡಿಗೆಯಲ್ಲಿ ಒಂದು ಒಳ್ಳೆಯ ಭಾವ ಇತ್ತು, ಮಿದುತ್ವ ಇತ್ತು, ಮೃದುತ್ವ ಇತ್ತು. ಆಕೆಯ ಭಾವ ಕೂಡ ಭಾಳ ಮಧುರತ್ವ ಇತ್ತು ಆಕೆಯ ದೃಷ್ಟಿ. ಆದರೆ ಅರಮನೆಯಲ್ಲಿ ನಿಂತವರೆಲ್ಲರೂ ಕೂಡ ಸ್ತಂಭೀಭೂತರಾಗ್ತಾರೆ. ಪ್ರತಿ ದಿನವೂ ಕೂಡ ಹೀಗೆ ಜುಳು ಹರಿತಕ್ಕಂಥ ಮಹಾದೇವಿ ಈಕೆನ ಇವತ್ತು ನೋಡಿದ್ರೆ ಅನ್ನಿಸ್ತದಾಕೆ, ನೋಡಿದ್ರೆ ಧುಮ್ಮಿಕ್ಕುವ ಜಲಪಾತ, ಭೋರ್ಗರೆವ ಜಲಪಾತ ಆಗಿ ನಿಂತಿದ್ದಾಳೆ. ಬೀಸುವ ತಂಗಾಳಿಯಾಗಿ ಅಲ್ಲ, ಬಿರುಗಾಳಿಯಾಗಿ ಅರಮನೆಯಲ್ಲಿ ನಿಂತಿದ್ದಾಳೆ. ಆಕೆಯನ್ನು ನೋಡಲಿಕ್ಕೂ ಕೂಡ ಕೌಶಿಕನಿಗೆ ಧೈರ್ಯ ಆಗ್ತಾ ಇಲ್ಲ. ಇಂಥ ಒಂದು ಪ್ರೀತಿಯ ಅರಗಿಳಿ ಅಂತಿರ್ತಕ್ಕಂಥವಳು ಇಷ್ಟೊಂದು ಕೆರಳಿದ ಸಿಮ್ಮಿಣಿಯಾಗಿ ನಿಲ್ತಾ ಇದ್ದಾಳೆ. ಕೌಶಿಕ ಹಿಂಗೆ ಹೇಳ್ತಾಳೆ, ಕೊನೆ ಮಾತಾಗಿ ಹೇಳಿ ಬರ್ತಾಳೆ, ಕೌಶಿಕನಿಗೆ ಮಹಾದೇವಿ ತಾಯಿ ಆಗಲಿ ಶರಣರಾಗಲಿ ಯಾವಾಗಲೂ ತಮಗೆ ಕೇಡುಂಟ ಮಾಡಿದವರ ಮೇಲೆ ಒಂದು ಕರುಣಾಭಾವ ಅವರಿಗೆ ಇರ್ತದೆ. ಆಕೆ ಹೇಳ್ತಾಳೆ, ಕೌಶಿಕ ಕೇವಲ ಕಾಮಕ್ಕಾಗಿ ಬಂದದ್ದು ಈ ಒಡಲಲ್ಲ. ಈಗ ನನ್ನ ಈ ರೂಪ ನೋಡಿ ಆದರೂ ಕೂಡ ನಿನ್ನ ಅರಿವಿನ ಕಣ್ಣು ತೆರೆಯಲಿ, ನಿನ್ನಲ್ಲಿ ಜ್ಞಾನದ ಉದಯವಾಗಲಿ, ಸತ್ಯದ ದರ್ಶನ ನಿನಗಾಗಲಿ. ನಾನು ನಿನಗೆ ಶಾಪ ಕೊಡಲಾರೆ, ನನಗಿಷ್ಟು ಕಷ್ಟ ಕೊಟ್ಟೆ ಅಂತ ಶಾಪ ಕೊಡಲಾರೆ. ಹೋಗು ಬಾಳು, ನಿನ್ನ ಜೀವನದಲ್ಲಿ ನಿನಗೆ ಸತ್ಯ ದರ್ಶನವಾಗಲಿ, ನಾನಿನ್ನು ಬರುತ್ತೇನೆ ಅಂತ ನಡೆದು ಬಿಡ್ತಾಳೆ ಮಹಾದೇವಿ. ಅವನಿಗೆ ಎಂದೂ ಶಾಪ ಕೊಡೋದಿಲ್ಲ. ಹೊರಗೆ ಹೋಗುವಾಗ ಅನ್ನಿಸ್ತದೆ ಬರೋದು ಭಾಳ ಸುಲಭ ಆಗಿತ್ತು. ಹೊರಗೆ ಯಾರೂ ತಡಿಲಾರ್ದೇ ಅರಮನೆಯ ಮಹಾದ್ವಾರ ದಾಟಿ ಯಾವಾಗ ಹೊರಗೆ ಬಂದು ನಿರ್ತಾಳೋ ಅನ್ನಿಸ್ತದ ಆಕೆಗೆ, ಇನ್ನು ಚೆನ್ನಮಲ್ಲಿಕಾರ್ಜುನ ನೀ ನನ್ನನ್ನು ಬಿಟ್ಟು ಬೇರೆ ನೋಡುವಂತಿಲ್ಲ. ಉಟ್ಟ ಸೀರೆಯೇ ಸೀಳಿ ತೊಟ್ಟ ತೊಡುಗೆಯ ಮುರಿದು ಬಿಟ್ಟೇನು ನಾನು ಬಿಡುಮುಡಿಯ ಎಲೆಮೃಡನೆ ಕೊಟ್ಟೇನು ಎನ್ನ ತನುಮನವ. ಇನ್ನು ಉಳಿದಿದ್ದು ನಿನಗೆ ಬಿಟ್ಟಿದ್ದು. ಉಟ್ಟ ಸೀರೆನೇ ಹರಿದ ಮೇಲೆ ಇನ್ನೇನದ ಹಂಗೆ, ಯಾವುದರ ಹಂಗದ, ಇನ್ನು ಯಾವ ಹಂಗೂ ಕೂಡ ಇಲ್ಲ. ದೇವರಿಗೂ ಕೂಡ ಸವಾಲು ಹಾಕ್ತಾ ಇನ್ನೇನು ಹೆಚ್ಚಿಗೆ ಮಾಡಲಿಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ, ಇದಕ್ಕಿಂತ ಹೆಚ್ಚಿನ ಕಾರ್ಯ ನನ್ನಿಂದ ಆಗಲ್ಲ, ಇದಕ್ಕಿಂತ ಹೆಚ್ಚಿನ ಸಮರ್ಪಣೆಯ ಪರೀಕ್ಷೆ ನೀನು ಮಾಡೋದಾದರೆ ನನ್ನಿಂದ ಇನ್ನೇನು ಇಲ್ಲ, ಇನ್ನು ಮೇಲೆ ನಿನ್ನ ಇಚ್ಛೆ. ಕಾವಲುಗಾರರೆಲ್ಲ ಕಂಬದ ಹಾಗೆ ನಿಂತಿರ್ತಾರೆ. ನಾವು ವಿಚಾರ ಮಾಡಬೇಕು. ಮಹಾದೇವಿ ಮಹಾದ್ವಾರದ ಹೊರಬಾಗಿಲಿಗೆ ಬಂದು ಹೊರಬಾಗಿಲಿನ ಹತ್ರ ನಿಂತುಕೊಂಡಿದ್ದಾಳೆ. ಇದು ಹೇಳೋದಾಗಲಿ ಕೇಳೋದಾಗಲಿ ಬಹಳ ಸುಲಭ ಏನೋ ಅನ್ನಿಸ್ತದೆ, ಆದರೆ ಭಾವಿಸ್ಕೊಳ್ಬೇಕು. ಒಂದು ಕ್ಷಣ ಆಕೆಯ ಸ್ಥಳದಲ್ಲಿ ನಮಗೆ ನಾವೇ ನಿಂತೀವಿ ಅಂತ ಕೇಳಿದ್ರೆ ಅದು ಎಂತಹ ಸ್ಥಿತಿ ಇರ್ಬೋದು, ಅದು ಘನಘೋರ ಸ್ಥಿತಿ. ಅದು ಇತಿಹಾಸದಲ್ಲಿ ಎಂದೂ ಕೂಡ ಆಗಿಲ್ಲ ಅಂಥದ್ದು. ನಾವು ನೋಡ್ತೀವಿ, ಒಂದು ಸಲ ಸೀರೆ ಸೆಳೆದ ಪ್ರಸಂಗ ಆಯಿತು ಮಹಾಭಾರತದಲ್ಲಿ ದ್ರೌಪದಿದು.
ಆದರೆ ದ್ರೌಪದಿ ಅದನ್ನು ಸಾವಿರ ಪ್ರಯತ್ನ ಮಾಡಿ ತನ್ನ ದೇಹವನ್ನು ಮುಚ್ಚಿಟ್ಕೋಬೇಕು ಅಂತ ಪ್ರಯತ್ನ ಮಾಡಿದಳು. ಗುರು ಹಿರಿಯರಿಗೆ ಅಂಗಲಾಚಿ ಕೇಳಿದಳು, ನನ್ನ ಮಾನ ರಕ್ಷಣೆ ಮಾಡಿ ಅಂತ. ಇಡೀ ಸಭೆಗೆ ಓಡಾಡಿ ಬಾಯಿ ಬಿಟ್ಟು ಬಾಯಾರಿಕೆ ಆಗುವಷ್ಟು ಕೇಳ್ತಾಳೆ, ನನ್ನ ಮಾನ ರಕ್ಷಣೆ ಮಾಡಿ ಅಂತ ತಿಳ್ಕೊಂಡು. ಕೊನೆಗೆ ಶಾಪ ಕೊಡ್ತಾಳೆ, ನನ್ನ ಬಿಚ್ಚಿದ ಮುಡಿಯನ್ನು ನಿನ್ನ ರಕ್ತದಲ್ಲಿಯೇ ನಾನು ಕಟ್ತೇನೆ ಅಂತ ತಿಳ್ಕೊಂಡು. ಅದಕ್ಕಾಗಿಯೇ ದೊಡ್ಡ ಮಹಾಭಾರತ ಆಗಿರೋದು ನಾವು ನೋಡ್ತಾ ಇದ್ದೇವೆ. ಆದರೆ ಮಹಾದೇವಿಯ ತಾಯಿಯ ಸೀರೆಯೂ ಕೂಡ ಬಿಚ್ಚಲ್ಪಟ್ಟಿತು, ಸೆಳೆಯಲ್ಪಟ್ಟಿತು. ಆದರೆ ಸೆಳೆದ ಸೀರೆಯನ್ನು ಮತ್ತೆ ಹಿಡಿದಿಟ್ಕೊಳ್ಳಿಕ್ಕೆ ಮಹಾದೇವಿ ಪ್ರಯತ್ನ ಮಾಡಲಿಲ್ಲ. ತನ್ನಾಗಿ ತಾನೇ ಅದು ಯಾರಿಗೂ ಕಾಪಾಡಿ ಅಂತ ಕೇಳಲಿಲ್ಲ. ಕಾಮುಕನೊಬ್ಬ ಮುಟ್ಟಿದ ಸೀರೆಯನ್ನು ಮತ್ತೆ ಹೊದೆಯದೆ, ಕಾಮುಕನಾಗಿರ್ತಕ್ಕಂಥವನ ಕೈಗೆ ಹೋದ ಸೀರೆಯನ್ನು ಮತ್ತೆ ಹೊದೆಯದೆ ಬೀಸಾಡಿ ಸ್ವತಃ ಬೆತ್ತಲಾಗಿ ಬಂದಿರತಕ್ಕಂಥ ಇತಿಹಾಸ ಇರೋ ಜಗತ್ತಿನಲ್ಲಿ ಮಹಾದೇವಿ ಅಕ್ಕನದು ಒಬ್ಬಳದೇ ಇತಿಹಾಸ. ಮತ್ತಾರ ಇತಿಹಾಸವನ್ನು ಕೂಡ ನಾವು ನೋಡೋದಿಲ್ಲ. ಬಿಚ್ಚಿದ ಮುಡಿಯನ್ನು ಕಟ್ಟಿದಿರ್ತಕ್ಕಂಥವಳು, ಈ ಮುಡಿ ಕಟ್ಟಬೇಕಾದ ರಕ್ತದಿಂದ ಕಟ್ತೀನಿ ಅಂತ ಪ್ರತಿಜ್ಞೆ ಮಾಡಿದವಳು ದ್ರೌಪದಿ. ಆದರೆ ಕಟ್ಟಿದ ಮುಡಿಯನ್ನು ಬಿಚ್ಚಿ ಪ್ರತಿಜ್ಞೆಗಾಗಿ ಇನ್ನು ಕಟ್ಟೋದಿಲ್ಲ ಅಂತ ಆ ಮುಡಿಯನ್ನೇ ಕೇಶವನ್ನೇ ತನ್ನ ರಕ್ಷಣೆಯನ್ನಾಗಿ ಮಾಡಿಕೊಂಡು ಅವನ ಒಂದು ಪ್ರತಿಜ್ಞೆ ಯಾವುದು ಮಾಡ್ತಾಳೆ ಮಹಾದೇವಿ ಅಂದರೆ ಕಾಮುಕನ ಹೋಗಲಿ ಅಂತಕ್ಕಂಥ ಪ್ರತಿಜ್ಞೆ ಮಾಡ್ತಾಳೆ. ಇನ್ಯಾರದೇ ತೊಡೆ ಮುರಿಯುವ ಪ್ರತಿಜ್ಞೆ ಮಹಾದೇವಿ ತಾಯಿದಲ್ಲ. ಅದಕ್ಕಾಗಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಧೈರ್ಯಕ್ಕಾಗಿ, ಸಾಹಸಕ್ಕಾಗಿ, ಜೀವನ ಎದುರಿಸಲಿಕ್ಕಾಗಿ ನೆನೀತಕ್ಕಂಥ ಹೆಸರು ಯಾವುದಾದ್ರೆ ಅದು ಕೇವಲ ಅಕ್ಕ ಮಹಾದೇವಿ ಹೆಸರೇ ಅದ, ಮತ್ತೊಂದು ಹೆಸರಿಲ್ಲ. ನಾವು ಯಾರಿಗೂ ಎಲ್ಲರೂ ನಮಗೆ ಎಲ್ಲ ಸಮಯದಲ್ಲಿ ಕಾಯೋದಿಲ್ಲ. ನಮ್ಮಲ್ಲಿರ್ತಕ್ಕಂತಹ ಸಾತ್ವಿಕ ಶಕ್ತಿಯೇ ನಮಗೆ ಕಾಯಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೊಂದು ಶಕ್ತಿ, ಯಾವ ಶಕ್ತಿಗಳು ಕೂಡ ಸದಾಕಾಲ ನಮ್ಮ ಜೊತೆಗಿದ್ದು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಹಾದೇವಿ ತಾಯಿಯನ್ನು ನೋಡ್ತೇವೆ, ಸ್ವತಃ ತನ್ನ ರಕ್ಷಣೆಯನ್ನು ನಾವು ನೋಡ್ತೀವಿ. ಜಗತ್ತಿನಲ್ಲಿ ಇಂಥ ವಿಪರೀತವಾಗಿದ್ದನ್ನು ಎಂದೂ ಘಟಿಸಿಲ್ಲ. ಬಟ್ಟೆ ಉಟ್ಕೊಂಡು ರಕ್ಷಣೆ ಮಾಡ್ಕೊಳ್ತೀವಿ ನಾವು, ಆದರೆ ಬಟ್ಟೆ ಬಿಚ್ಚಿ ರಕ್ಷಣೆ ಮಾಡ್ಕೊಂಡೋಳಲ್ಲ ತಾಯಿ. ಬಟ್ಟೆ ಬಿಚ್ಚಿ ರಕ್ಷಣೆ ಒಳಗಾಗಿರ್ತಕ್ಕಂಥ ಘಟನೆ ಕೇವಲ ಮಹಾದೇವಿ ತಾಯಿದು ಒಂದೇ ಅದ. ಆಕೆ ನೋಡ್ತಾಳೆ, ಅರಮನೆಯ ಹೆಬ್ಬಾಗಿಲಿಗೆ ಬರ್ತಾಳೆ. ಕೌಶಿಕ ಏಳೋ ಸ್ಥಿತಿಯಲ್ಲಿಲ್ಲ, ಅರಮನೆಯ ಹೆಬ್ಬಾಗಿಲ ಹೊರಗೆ ಬರ್ತಾಳೆ. ಅಲ್ಲಿ ಬರೋದ್ರೊಳಗೆ 2 ದಾರಿಗಳಿದ್ದು, ಒಂದು ತಾಯಿಯ ಮನೆಗೆ ಹೋಗ್ತಕ್ಕಂತಹ ದಾರಿ, ಇನ್ನೊಂದು ಗುರುಮನೆಗೆ ಹೋಗ್ತಕ್ಕಂತಹ ದಾರಿ. ಮಠಕ್ಕೆ ಹೋಗ್ತಕ್ಕಂತಹ ದಾರಿ ಒಂದು, ಮನೆಗೆ ಹೋಗ್ತಕ್ಕಂತಹ ದಾರಿ ಒಂದು. ಮನ ಹೊಯ್ದಾಡ್ತು. ಎಲ್ಲರ ಮನನೂ ಕೂಡ ಒಂದೊಂದು ಸಲ ಹೊಯ್ದಾಡ್ತದೆ. ನಿರ್ಣಯ ತೆಗೆದುಕೊಳ್ಳುವಾಗ ಅತ್ತ ಇತ್ತ ಆಗ್ತದೆ. ವಿಚಾರ ಮಾಡ್ತಾಳೆ, ಈ ದಾರಿಗೆ ಹೋಗಬೇಕೋ ಆ ದಾರಿಗೆ ಹೋಗಬೇಕು ಅಂತ. ಮನಸ್ಸು ಯಾವಾಗಲೂ ನೆರಳು ಬೆಳಕಿನ ಎಳೆಗಳಿಂದ ನೇಯಲ್ಪಟ್ಟ ಬಟ್ಟೆ ಅಂತ. ಅದು ಯಾವಾಗಲೂ ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತದೆ. ಒಂದು ಮನಸ್ಸು ಹೇಳ್ತದೆ, ಇನ್ನೇನು ಹೋಗು ತಾಯಿಯ ಮನೆಗೆ, ನಿನಗಾಗಿ ದಾರಿ ಕಾಯ್ತಾ ಬಿದ್ದಿದ್ದಾರವರು ಪಾಪ, ಧರಣಿ ಪುತ್ರರಾಗಿ ಕೆಳಗೆ ನೆಲಕ್ಕೆ ಬಿದ್ದವರು ಎದ್ದಿಲ್ಲ ಇನ್ನನು ಅಂತ ಒಂದು ಪ್ರೀತಿಯ ತಂದೆ ತಾಯಿಗಳನ್ನು ಬಿಟ್ಟು ಇನ್ನೆಲ್ಲ ಹೋಗ್ತೀಯಾ, ಹೋಗು ಮನೆಗೆ ಅಂತ ಒಂದು ಮನಸ್ಸು ಒತ್ತಾಯ ಮಾಡ್ತಾ ಇರ್ತದೆ. ಅದರ ಜೊತೆಗೇನೆ ವಿವೇಕ ಎಚ್ಚರಿಸ್ತಾ ಇರ್ತದೆ. ಮೋಹದ ಬಲೆಯನ್ನು ಬಿಡಿಸಿಕೊಂಡು ಬಂದೆ, ಮತ್ತೆ ಈ ಮೋಹದ ಬಲೆಗೆ ಮತ್ತೆ ಬೀಳಿಕ್ಕೆ ತಾಯಿಯ ಮನೆಗೆ ಹೋಗುವ ಅಗತ್ಯ ಇಲ್ಲ. ನೋಡು, ವಿಚಾರ ಮಾಡು, ಈ ಅರಿವಿನ ಗುರು ಸ್ವರೂಪರಾಗಿರ್ತಕ್ಕಂಥ ಗುರುವಿನ ಮನೆಗೆ ಹೋಗು, ಅಲ್ಲಿಂದ ನಿನ್ನ ದಾರಿಯನ್ನು ಕಂಡುಕೋ ಅಂತ ಒಂದು ಮನಸ್ಸು ಹೇಳ್ತದೆ. ಇವೆರಡೂ ಮನಸ್ಸುಗಳಲ್ಲಿ ನಾವು ಹೊಯ್ದಾಟ ಪ್ರಾರಂಭ ಆಗ್ತದೆ. ಆ ಹೊಯ್ದಾಟ ಪ್ರಾರಂಭ ಆದಾಗ ಮಹಾದೇವಿ ಯಾವ ಕಡೆ ಹೆಜ್ಜೆ ಇಡಬೇಕು ಅಂತ ತಿಳ್ಕೊಂಡು ಮಹಾದ್ವಾರದ ಬಾಗಿಲಲ್ಲಿ ವಿಚಾರ ಮಾಡ್ತಾ ಒಂದು ಕ್ಷಣ ನಿಲ್ತಾಳೆ. ಯಾವ ಕಡೆ ದಾರಿ ಇಡ್ತಾಳೆ ಅನ್ನೋದನ್ನು ನಾಳೆ ದಿವಸ ನೋಡೋಣ. ಅದು ಜಗತ್ತಿನ ಇತಿಹಾಸದ ಬದಲಾವಣೆಯ ದಾರಿಯಾಗಿರ್ತದೆ. ಆ ದಾರಿಯನ್ನು ನೀವು ಕೂಡ ನೋಡಲಿಕ್ಕೆ ಮತ್ತೆ ಸೇರೋಣ ಅಂತಕ್ಕಂಥ ಮಾತು ಹೇಳ್ತಾ 2 ಮಾತಿಗೆ ಮಂಗಲ.